ಒಂದು ಕಡೆ ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನವನ್ನು ಖರೀದಿ ಮಾಡಬೇಡಿ, 1 ವರ್ಷಗಳ ಕಾಲ ಸದ್ಯಕ್ಕೆ ಮುಂದಕ್ಕೆ ಹಾಕ್ಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ಳುವಂಥದ್ದು. ಇದೀಗ ಚಿನ್ನದ ಮೇಲೆ ಶೇಕಡ 9-10% ಆಮದು ಸುಂಕ ಹೆಚ್ಚಳ ಮಾಡಿರುವಂಥದ್ದು. ಹೀಗಾಗಿ ಒಂದು ಕಡೆ ಸಾಕಷ್ಟು ಈಗ ಚಿನ್ನ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗಾಗಿರ್ಬೋದು, ಜನರಿಗಾಗಿರ್ಬೋದು ಸಾಕಷ್ಟು ಒಂದು ರೀತಿ ಹೊಡೆತ ಬಿದ್ದಿರುವಂಥದ್ದು. ಯಾಕೆಂತಂದರೆ ಮಧ್ಯಮ ವರ್ಗದವರು ಈಗ ಚಿನ್ನ ಖರೀದಿ ಮಾಡೋದಕ್ಕೆ ಬಲು ದುಬಾರಿ ಆಗಿರುವಂಥದ್ದು. ಹೀಗಾಗಿ ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಟಿ.ಎಸ್. ಶರವಣ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಚಿನ್ನ ಏನು ಕಳೆದ 5-6 ತಿಂಗಳಿಂದ ಏರಿಕೆ ಆಗ್ತಾ ಇತ್ತು. ಇದೀಗ ಪ್ರಧಾನಿ ಮೋದಿಯವರು ಕೂಡ ಚಿನ್ನ ಖರೀದಿ ಮಾಡಿಬೇಡಿ ಅಂತ ಹೇಳಿದರು. ಇದೀಗ ಮತ್ತೆ ಈಗ ಇದ್ರ ಮೇಲೆ ಸುಂಕವನ್ನು ಹೆಚ್ಚಳ ಮಾಡಿರುವಂಥದ್ದು. ಸನ್ಮಾನ್ಯ ಮೋದಿಯವರು ರಾಷ್ಟ್ರದ ಜನರಿಗೆ ಮನವಿ ಮಾಡಿದ್ದಾರೆ. ಅವರು ಎಲ್ಲಿ ಕೂಡ ಆರ್ಡರ್ ಮಾಡಿಲ್ಲ. ಅದನ್ನು ಭಾಳ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ಅದಕ್ಕೋಸ್ಕರನೇ ನಾನು ಕೂಡ ಹೇಳಿದೆ, ನಾವು ಬಳಕೆ ಚಿನ್ನ ಮತ್ತು ಬಂಡವಾಳ ಹೂಡಿಕೆ ಚಿನ್ನ ಅಂತ 2 ಬರುತ್ತೆ. ಆ ಬಂಡವಾಳ ಹೂಡಿಕೆ ಚಿನ್ನವನ್ನು ಸ್ವಲ್ಪ ದಿನಗಳ ಕಾಲ ಖರೀದಿ ಮಾಡೋದನ್ನು ನಿಲ್ಲಿಸಿ, ಈ ಬಳಕೆ ಚಿನ್ನ, ಆಭರಣ ಚಿನ್ನ ಏನಿದೆ ಅದಕ್ಕೆ ಒತ್ತು ಕೊಡಿ. ಈಗ ಮದುವೆ ಸಮಾರಂಭ ಇರ್ಬೋದು, ನಾಮಕರಣ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಇಂಥದಕ್ಕೆಲ್ಲ ಕೆಲವು ಸಾಂಪ್ರದಾಯಿಕ ಆಭರಣಗಳನ್ನು ಖರೀದಿ ಮಾಡಲೇಬೇಕಾಗ್ತದೆ. ಅಂಥದಕ್ಕೆ ಖರೀದಿ ಮಾಡಿ. ಈ ಬಂಡವಾಳ ಹೂಡಿಕೆಗೆ ಗೋಲ್ಡ್, ಸಾಲಿಡ್ ಗೋಲ್ಡ್ ಏನಿರುತ್ತೆ, ಕಾಯಿನ್ಸು, ಗೋಲ್ಡ್ ಬಾರ್ಸು, ಇಂಥದಕ್ಕೆ ವಿರಾಮ ಕೊಡಿ 1 ವರ್ಷದ ಕಾಲ ಅಂತ ಹೇಳಿ ನಾನಂತ ಭಾವಿಸಿದ್ದೀನಿ. ಅದನ್ನು ಕೂಡ ನಾನು ಸ್ವಾಗತನೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ರೀಸೈಕಲ್ ಗೋಲ್ಡನ್ನು ಒತ್ತು ಕೊಡಬೇಕಾಗ್ತದೆ. ಯಾಕೆಂದರೆ ಎಲ್ಲರ ಮನೆಗಳಲ್ಲಿ ಲಾಕರಲ್ಲಿ ಕೊಳಿತಾ ಇದೆ ಚಿನ್ನ. ಅರ್ಧ kg ಇರ್ಬೋದು, 1/4 kg ಇರ್ಬೋದು, 100 ಗ್ರಾಮ್ ಇರ್ಬೋದು, 1 kg ಇರ್ಬೋದು. ಈ ಥರ ಇರತಕ್ಕಂಥ ಚಿನ್ನನ ಎಕ್ಸ್ಚೇಂಜ್ ಮಾಡಿ, ಹಳೇದನ್ನು ತಂದು ಹೊಸ ಗೋಲ್ಡ್ಗೆ ಇವತ್ತಿನ ಟ್ರೆಂಡ್ ಏನಿದೆ ಆ ಲೇಟೆಸ್ಟ್ ಡಿಸೈನ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ತಗೊಳ್ಳುವಂಥ ಅವಕಾಶಗಳಿದೆ. ಅದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಡಾಲರ್ಸ್ ಬಳಕೆ ಇಂಪೋರ್ಟ್ ಮಾಡ್ತೀವಲ್ಲ, 1000 ಟನ್ನು ಏನು 160% ಜಾಸ್ತಿ ಆಗಿದೆ ಇಂಪೋರ್ಟ್ ಮಾಡುವಂಥ ಗೋಲ್ಡ್ ಈ ವರ್ಷದಲ್ಲಿ. ಅದಕ್ಕೆ ಕಡಿಮೆ ಮಾಡುವಂಥ ಅವಕಾಶಗಳಿರುತ್ತೆ. ಅದಕ್ಕೋಸ್ಕರನೇ ಸನ್ಮಾನ್ಯ ಮೋದಿಜಿಯವರು ಕೂಡ ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರತಕ್ಕಂಥದ್ದು. ಜೊತೆಗೆ ಇವತ್ತು ಏನು ಈ ಇಂಪೋರ್ಟ್ ಟ್ಯಾಕ್ಸ್ ಏನು ಮಾಡಿದ್ದಾರೆ, 10% ಆಮದುಗೆ ಜಾಸ್ತಿ ಮಾಡಿದ್ದಾರೆ. ಅದರಿಂದ 1 ಗ್ರಾಮಿಗೆ 1250 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತಿಂದನೇ, ಬೆಳಗಿಂದನೇ ಎಫೆಕ್ಟ್ ಆಗಿದೆ. ಅದು ಇವತ್ತಿನ ಗೋಲ್ಡ್ ರೇಟು 15,390 ರೂಪಾಯಿ 1 ಗ್ರಾಮ್ ಆಭರಣ ಚಿನ್ನ 22 ಕ್ಯಾರೆಟ್ ಇದೆ. ಅದೇ ರೀತಿ 24 ಕ್ಯಾರೆಟು 1 ಗ್ರಾಮ್ಗೆ 16,900 ರೂಪಾಯಿ ಆಗ್ತಾ ಇದೆ. ಮತ್ತು ಬೆಳ್ಳಿ ಕೂಡ ಅದೇ ಥರ, ನಿನ್ನೆ 270 ರೂಪಾಯಿ ಇತ್ತು, ಇವತ್ತು 300 ರೂಪಾಯಿಗೆ ಬಂದಿದೆ. ಇದು ಮುಂದಕ್ಕಿನ್ನು ಏನಾಗುತ್ತೆ ಅನ್ನೋದು ನಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಈ ವಾರಗಳು ಶುರು ಆದಮೇಲೆ ಗೋಲ್ಡ್ ರೇಟಲ್ಲಿ ಏರುಪೇರುಗಳು ಆಗ್ತಾನೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನನ್ನ ಮನವಿ ಏನಂದರೆ, ಸನ್ಮಾನ್ಯ ಮೋದಿಜಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಇವತ್ತೇನು ನಮ್ಮ ಇಂಡಸ್ಟ್ರಿ ಮೇಲೆ 1 ಕೋಟಿಗಿಂತ ಹೆಚ್ಚಿನ ಜನ ಇದ್ರ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು, ಅದು ಹಾಲ್ಮಾರ್ಕ್ ಸೆಂಟರ್ಸ್ ಇರ್ಬೋದು, ಸೇಲ್ಸಲ್ಲಿ ಇರತಕ್ಕಂಥ ಎಂಪ್ಲಾಯೀಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇರತಕ್ಕಂಥವ್ರು ಇರ್ಬೋದು, ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಗಳಲ್ಲಿ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರತಕ್ಕಂಥವ್ರು ಇರ್ಬೋದು. ಈ ಥರ ಅನೇಕ ಎಂಪ್ಲಾಯೀಸು ಈ ಉದ್ಯಮದ ಮೇಲೆ, ಈ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಈ ಒಂದು ಇಂಪೋರ್ಟ್ ಟ್ಯಾಕ್ಸ್ ತಾವು ಏನು ಈ 10% ಮಾಡಿದ್ದೀರಿ, ಇದರಿಂದ ಎಲ್ಲೋ ಒಂದು ಕಡೆ ಕಳ್ಳ ವಹಿವಾಟು, ಈ ಸ್ಮಗ್ಲಿಂಗ್ಗೆ ಜಾಸ್ತಿ ಆಗುತ್ತೇನೋ ಅಂಥೇಳಿ ನನಗೂ ಕೂಡ ಒಂದು ಆತಂಕ ಇದೆ. ಅದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಏನಾದರೂ ರಿಡ್ಯೂಸ್ ಮಾಡುವಂಥ ಕೆಲಸ ಮಾಡಿದ್ರೆ ಒಳ್ಳೇದು ಅಂತೇಳಿ ನಾನು ಕೂಡ ಮನವಿ ಮಾಡ್ತಾ ಇದ್ದೆ. ಈ ಹಿಂದೆ 6% ಆಮದು ಸುಂಕ ಇತ್ತು, ಈಗ 9%, ಒಟ್ಟು ಈಗ 15% ಹೆಚ್ಚಳ ಆಗಿರೋದ್ರಿಂದ ನಿಮ್ಮ ಇಂಡಸ್ಟ್ರಿ ಮೇಲೆ ಯಾವ ರೀತಿ ಪರಿಣಾಮ? ಈಗ ಇದನ್ನೇ ನಂಬ್ಕೊಂಡಿರುವಂಥ ಸಣ್ಣ ಪುಟ್ಟ ಜ್ಯುವೆಲರಿಗಳು ವ್ಯಾಪಾರಸ್ಥರಿದ್ದಾರೆ, ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ, ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ, ಅವರಿಗೆಲ್ಲ ಏನು ಪರಿಣಾಮ ಆಗುತ್ತೆ ಸರ್? ಖಂಡಿತ ಅವರಿಗೆ, ಸಣ್ಣ ಪುಟ್ಟ ಜ್ಯುವೆಲ್ಲರ್ಸು ಆಗಲೇ ಈ ಒಂದು ಅಪ್ ಆ್ಯಂಡ್ ಡೌನ್ ಮಾರ್ಕೆಟಿಂದ ಅವರು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಕ್ಲೋಸೇ ಮಾಡಿದ್ದಾರೆ. ಭಾಳ ಜನ ಬೇಡಪ್ಪ, ಇದ್ರ ಸವಗಾಸನೇ ಬೇಡ, ನಮ್ಮ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಿಂದೆ ಎಲ್ಲ ಏನಿತ್ತು ನಂದೀಶ್ ಅವರೇ, 2-3 ವರ್ಷ ಹಿಂದೆ ಇಷ್ಟೊಂದು ಫ್ಲಕ್ಚುಯೇಷನ್ ಇರಲಿಲ್ಲ. ಈಗ ಕಳೆದ ಒಂದು ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಫ್ಲಕ್ಚುಯೇಷನ್ ಆಗಿದೆ. ನೋಡಿ, ಹೋದ ವರ್ಷ ಇದೇ ಟೈಮ್ಗೆ 7,000-8,000 ರೂಪಾಯಿ ಇತ್ತು, ಈಗ 16,000 ರೂಪಾಯಿ. 1:2 ಡಬಲ್ ಆಗೋಯ್ತು. ಇನ್ವೆಸ್ಟ್ಮೆಂಟು ಜಾಸ್ತಿ ಆಯಿತು. ಬೆಳ್ಳಿನೂ ಅಷ್ಟೇ 100 ರೂಪಾಯಿ ಒಳಗಡೆ ಇತ್ತು,
80 ರೂಪಾಯಿ 70 ರೂಪಾಯಿ ಆ ಥರ ಇತ್ತು. ಇವತ್ತು 300 ರೂಪಾಯಿ. ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಿರೋದ್ರಿಂದ ನಡೆಸೋದು ಕೂಡ ಮೇಂಟೆನೆನ್ಸು ಎಲ್ಲನೂ ನಡೆಸೋದು ಕೂಡ ತುಂಬ ಕಷ್ಟ ಆಗ್ತದೆ. ಮತ್ತು ಕಸ್ಟಮರ್ಸಲ್ಲಿ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ, ಹೇಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವ್ರು ಬೆಳಿಗ್ಗೆ ಮನೆ ಬಿಡುವಾಗ ಒಂದು ರೇಟು, ಶೋರೂಮಲ್ಲಿ ಬಂದು ಎಂಟ್ರಿ ಆದಾಗ ಒಂದು ರೇಟು, ಬಿಲ್ಲಿಂಗ್ ಹೋಗೋಷ್ಟೊಳಗೆ ಇನ್ನೊಂದು ರೇಟ್ ಆಗಿರುತ್ತೆ. ನಾವು ಆರ್ಡ್ರಸ್ ತೊಗೊಳಕ್ಕೆ ಕೂಡ ಕಷ್ಟ ಆಗ್ತದೆ, ಯಾವುದೇ ಥರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಉದ್ಯಮದ ಮೇಲೆ ದೊಡ್ಡ ಹೊಡೆತ. ಒಂದು ಕಡೆ ಚಿನ್ನ ಬೆಲೆ ಏರಿಕೆ, ಮತ್ತೊಂದು ಕಡೆ ಆಮದು ಸುಂಕ ಕೂಡ ಏರಿಕೆ, ಮತ್ತೊಂದು ಕಡೆ ಈ ಸಣ್ಣ ಪುಟ್ಟ ಜ್ಯುವೆಲರಿಗಳು ನೀವು ಹೇಳಿದ್ರೆ ಕಳೆದ 1 ವರ್ಷದಿಂದ ಈ ಒಂದು ತಡ್ಕೊಳಕ್ಕಾಗದೆ ಸಾಕಷ್ಟು ಮುಚ್ಕೊಂಡು ಹೋಗ್ತಾ ಇದೆ ಅಂತ ಅಂಕಿ ಸಂಖ್ಯೆ ಏನಾದರೂ ಇದೆಯಾ ಸರ್? ಎಷ್ಟು ಡಾಟಾ ಏನಾದರೂ ಮುಚ್ಚಿರುವಂಥದ್ದು? ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅರೌಂಡ್ 25,000 ಜ್ಯುವೆಲ್ಲರ್ಸ್ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಅಂದರೆ ಬಿ ನಾನು ಹೇಳ್ತಾ ಇರೋದು ಎ ಕ್ಯಾಟಗರಿ, ಬಿ ಕ್ಯಾಟಗರಿ. ಆಮೇಲೆ ಸಿ ಕ್ಯಾಟಗರಿ ಅವರು ಒಂದು 50,000ಕ್ಕಿಂತ ಹೆಚ್ಚಿದ್ದಾರೆ. ಅವರೆಲ್ಲ ಕೂಡ ಇವತ್ತು ಬಹುಪಾಲು ಇಂಡಸ್ಟ್ರಿನ ಬಿಟ್ಟು ಬೇರೆ ಉದ್ಯಮ ನೋಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂದರೆ ಬ್ಯಾಂಕಿಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ, ಅಂಗಡಿಗಳಿಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋಕ್ಕಾಗಲ್ಲ, ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಯಾವ ರೇಟ್ ಕಮ್ಮಿ ಇದೆ. ಅದರಿಂದ ಅವ್ರಿಗೂ ಕಷ್ಟ ಆಗ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದರಿಂದ ಈ ಉದ್ಯಮ ಚೆನ್ನಾಗಿರಬೇಕು. ಮತ್ತು ನಮ್ಮ ಉದ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ, ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ರೆವಿನ್ಯೂ ಜನ್ರೇಟ್ ಆಗುತ್ತೆ. GST ಮತ್ತು ಪ್ರೊಫೆಷ್ನಲ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ತೆರಿಗೆ ಹಣವನ್ನು ನಾವು ಪ್ರಾಮಾಣಿಕವಾಗಿ ಪಾವತಿ ಮಾಡ್ತೀವಿ. ಅದರಿಂದ ಇದನ್ನು ಮರುಪರಿಶೀಲನೆ ಮಾಡಿ ಮೋದಿಜಿಯವರು ಒಂದು ತೀರ್ಮಾನ ತಗೊಂಡ್ರೆ ಸೂಕ್ತ ಅನ್ನೋದನ್ನು ನಾನು ಕೂಡ ಅವರಿಗೆ ಪತ್ರವನ್ನು ಕೂಡ ಬರೀತೀನಿ ಕೇಂದ್ರ ಸರ್ಕಾರಕ್ಕೆ. ಇದನ್ನು ಮರುಪರಿಶೀಲನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ರಿಡ್ಯೂಸ್ ಮಾಡಿ ಅಂತೇಳಿ ನಮ್ಮ ಉದ್ಯಮ ಇನ್ನಷ್ಟು ಭದ್ರವಾಗಿ ನಡಿಬೇಕಾಗಿದ್ರೆ ಇದು ಆಗಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇದಿಷ್ಟು ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿರುವಂಥ ಟಿ.ಎ. ಶರವಣ ಅವರ ಮಾತು. ಏನಂತಂದರೆ ಈ ಒಂದು ಉದ್ಯಮವನ್ನು ನಂಬ್ಕೊಂಡಿರುವಂಥ ಲಕ್ಷಾಂತರ ಜನರಿದ್ದಾರೆ, ಜೊತೆಗೆ ವ್ಯಾಪಾರಸ್ಥರಿದ್ದಾರೆ. ಅವರೆಲ್ಲರೂ ಕೂಡ ಉಳಿಬೇಕು ಅಂತಂದರೆ ಮತ್ತೊಮ್ಮೆ ಏನು ಆಮದು ಸುಂಕ ಏನು ಹೇರಿಕೆ ಆಗಿದೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು, ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.